ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳು ಪ್ರಾಯೋಜಕರು. ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯೇಕ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಿರುವವರು ಎನ್ ಶ್ರೀನಿವಾಸ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ರಾಯಚೂರ್'s biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಯಾದವ ಸಂಘದ ಶತಮಾನೋತ್ಸವ, ಗುರುಪೀಠದ ಶ್ರೀಗಳ ಪಟ್ಟಾಭಿಷೇಕ ಮಹೋತ್ಸವ ಏಪ್ರಿಲ್ 20ರಂದು ಆಯೋಜನೆ. ಹನುಮಂತಪ್ಪ ಯಾದವ್. ಅಮರಾಪುರ ಕ್ರಾಸ್ ಬಳಿ ಬುಲೆರೋ ವಾಹನ ಸೇತುವೆಗೆ ಡಿಕ್ಕಿ, 4 ಜನರ ಸಾವು. ಮಹಾನಗರ ಪಾಲಿಕೆಯಿಂದ ತೆರಿಗೆ ಸಂಗ್ರಹಕ್ಕೆ ಹೊಸ ಚಿಂತನೆ. ಮನೆಯಿಂದ ತೆರಿಗೆ ಸಂಗ್ರಹಕ್ಕೆ ಸ್ವಸಹಾಯ ಗುಂಪುಗಳ ನೆರವು ಪಡೆಯಲು ನಿರ್ಧಾರ. ಪೊಲೀಸರ ಕಿರುಕುಳದಿಂದ ಸಾವಿಗೀಡಾದ ವೀರೇಶ್ ಮನೆಗೆ ವಾಲ್ಮೀಕಿ ಗುರುಪೀಠದ ಶ್ರೀಗಳ ಭೇಟಿ, ಸಾಂತ್ವನ. $70 ಲೀಟರ್ ಸೇಂದಿ ಮತ್ತು ದ್ವಿಚಕ್ರ ವಾಹನ ವಶ. ಮತ್ತು ಬಿಚಾಲಿಗೆ ಆಗಮಿಸಿದ್ದ 2 ಮಕ್ಕಳು ನೀರು ಪಾಲು, ಶವಗಳ ಪತ್ತೆ. ವಾರ್ತೆಗಳ ವಿವರ. ಯಾದವ ಸಂಘದ ಶತಮಾನೋತ್ಸವ ಹಾಗೂ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳ 16ನೇ ವರ್ಷ ಪಟ್ಟಾಭಿಷೇಕ ಕಾರ್ಯಕ್ರಮ ಏಪ್ರಿಲ್ 20ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜಿಲ್ಲಾ ಯಾದವ ಸಮಾಜದ ಅಧ್ಯಕ್ಷ ಹನುಮಂತಪ್ಪ ಯಾದವ್ ಮನವಿ ಮಾಡಿದರು. ಯಾದವ ಸಂಘದ ಶತಮಾನೋತ್ಸವ ಹಾಗೂ ಶ್ರೀ ಕೃಷ್ಣ ಯಾದವಾನಂದ ಸ್ವಾಮಿಗಳ 16ನೇ ವರ್ಷ ಪಟ್ಟಾಭಿಷೇಕ ಕಾರ್ಯಕ್ರಮ ಏಪ್ರಿಲ್ 20ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜಿಲ್ಲಾ ಯಾದವ ಸಮಾಜದ ಅಧ್ಯಕ್ಷ ಹನುಮಂತಪ್ಪ ಯಾದವ್ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯಾದವ ಸಂಘ 1924ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು 100 ವರ್ಷಗಳನ್ನು ಪೂರೈಸಿದೆ. ಸಮಾಜದ ನಾಯಕ ಬಿ ಕೃಷ್ಣಪ್ಪ ಇವರು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಯಾದವ ಸಂಘ ಸ್ಥಾಪಿಸಿ ವಸತಿ ನಿಲಯಗಳನ್ನು ಸ್ಥಾಪಿಸಿರುವ ಹಿರಿಮೆ ಅವರಿಗೆ ಸಲ್ಲುತ್ತದೆ. 16 ಜಿಲ್ಲೆಗಳಲ್ಲಿ ವಿದ್ಯಾರ್ಥಿ ನಿಲಯಗಳು, 30 ತಾಲೂಕುಗಳಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲಕೆರೆ ರಸ್ತೆಯಲ್ಲಿ 5 ಎಕರೆ ವಿಸ್ತೀರ್ಣ ಯಾದವ ಮಠ ಸ್ಥಾಪಿಸಲಾಗಿದೆ. 3 ಅಂತಸ್ತಿನ ವಿದ್ಯಾ ಸಂಕೀರ್ಣ ಸಹ ನಿರ್ಮಿಸಲಾಗಿದೆ. ಶ್ರೀ ಕೃಷ್ಣ ಯಾದವಾನಂದ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರುಗಳು, ರಾಜಕೀಯ ಪಕ್ಷಗಳ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರತಿ ಜಿಲ್ಲೆ ತಾಲೂಕುಗಳಿಂದಲೂ ಸಮಾಜ ಬಾಂಧವರು ಆಗಮಿಸುವಂತೆ ಮನವಿ ಮಾಡಿದರು. ಅವಧಿಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಘಟಕ, ತಾಲೂಕು ಘಟಕ ನೋಂದಣಿ ಮಾಡಿಸಿ
ನಮ್ಮ ಸಮಾಜದ ಹಿರಿಯ ಧೀಮಂತ ನಾಯಕರಾದ ಎ ಕೃಷ್ಣಪ್ಪ ಸಾಹೇಬರು ಸ್ವಂತ ತಮ್ಮ ಅನುದಾನದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸ್ಥಾಪನೆ ಮಾಡಿದರೆ 1 ಲಕ್ಷ, ತಾಲೂಕಾ ಮಟ್ಟದಲ್ಲಿ ನಿರ್ಮಾಣ ಮಾಡಿದರೆ 50,000 ರೂಪಾಯಿ. ಈ ರೀತಿಯಲ್ಲಿ ತಮ್ಮ ಸ್ವಂತ ಅನುದಾನ ಕೊಟ್ಟು 16 ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳ 34 ತಾಲೂಕುಗಳಲ್ಲಿ ತಾಲೂಕಾ ಮಟ್ಟದ ವಿದ್ಯಾರ್ಥಿಗಳ ಸ್ಥಾಪನೆಯಾಗಿದೆ. ಈ ಬಡ ಸಮಾಜ ಅಂತಂದರೆ ಭಾಳ ಐತಿಹಾಸಿಕ ಒಂದು ಪುರಾಣ ಕಥೆಗಳಲ್ಲಿ ಬರ್ತಕ್ಕಂಥ ಒಂದು ಸಮಾಜ. ಯಾದವರು ಅಂತಂದರೆ ದ್ವಾಪರ ಯುಗದಿಂದ ಈ ಒಂದು ಸಮಾಜ ಬಂದಿದೆ. ಇದರಲ್ಲಿ ಹಲವಾರು ಪ್ರಾಣಿಗಳು ಕೇವಲ ಹತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹತ್ತಿವಲ್ಲ, ಕಾಡಿನಲ್ಲಿ ಇರ್ತಕ್ಕಂಥ ಕಾಡುಗಲ್ಲ, ಜೇನು ಇರ್ತಕ್ಕಂಥವ್ರಿಗೆ ಜೇನುಗಲ್ಲ, ಗಂಡಿತುಗಲ್ಲ, ಆಟ್ನಾಟಿಗಲ್ಲ, ಇವೆಲ್ಲ ಸುಮಾರು 25-28 ಪದನಾಮದಿಂದ ಗುರುತಿಸಲ್ಪಡ್ತಾರೆ. ಮೂಲತಃ ಒಂದೇ ಗಲ್ಲ ಅಂದರೆ ಕೆಟ್ಟ ವಯಸ್ಸರು. ಇವತ್ತಿನ ದಿವಸಗಳ ಕಾಲಚಕ್ರದ ಮೈನಲ್ಲಿದ್ದಾಗ ಇವತ್ತು ಅತ್ಯಂತ ಹಿಂದುಳಿದ ಕಡೆಗಳು ಒಂದರಲ್ಲಿ ನಾವು ಬಂದೀವಿ. ಅಲೆಮಾರಿ ಇದ್ದೀವಿ. ಹೀಗಾಗಿ ಕೇವಲ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಜನ ಇದ್ದಕ್ಕಾದರೂ ಸುದೀರ್ಘವಾಗಿ 100 ವರ್ಷದಿಂದ ಸಂಘಟನೆ ಮಾಡಿಕೊಂಡು ಬಂದು ಇವತ್ತು ರಾಜ್ಯ ಮಟ್ಟದ ದೊಡ್ಡ ಒಂದು ಸಂಘಾಗಿ ಬೆಳೆದಿದೆ. ಈ ಒಂದು ಸಂದರ್ಭದಲ್ಲಿ 100 ವರ್ಷಗಳು ತುಂಬಿರುವುದರಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ನಮಗೇನಾದ ಯಾವುದೋ ಸಮಾಜಕ್ಕೆ ಒಂದು ಗುರುಪೀಠ ಮಾಡಿಕೊಂಡಿದೆ. ಚಿತ್ರದುರ್ಗದಲ್ಲಿ 5 ಎಕರೆ ಜಮೀನಿನಲ್ಲಿ ಒಂದು ಮಠ ಕಟ್ಟಿ ನಮ್ಮ ಗುರುಗಳು ಅಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಗುರುಗಳ ಪಟ್ಟಾಭಿಷೇಕಾಗಿ 16 ವರ್ಷ ಆಯಿತು. ಹೀಗಾಗಿ ಇದೇ ಒಂದು ಸಂದರ್ಭದಲ್ಲಿ 14ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಚಿತ್ರದುರ್ಗದಲ್ಲಿ 5 ಎಕರೆ ವಿಶಾಲ ಅಲ್ಲಿ ಮಠ ಇದೆ. ಅಲ್ಲಿ 3 ಅಂತಸ್ತಿನ ಒಂದು ಶೈಕ್ಷಣಿಕ ಶಿಕ್ಷಣಗೋಸ್ಕರ 3 ಅಂತಸ್ತಿನ ಕಟ್ಟಡ ಕಟ್ಟಿ ಅಲ್ಲಿ ಶಾಲಾ ಕಾಲೇಜುಗಳು ನಡೆಸ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಶತಮಾನೋತ್ಸವ ಸಂಭ್ರಮ ಆಚರಣೆ ರಾಜ್ಯ ಮಟ್ಟದ ಯಾವ ಸಮಾವೇಶ ಆಗ್ತಾ ಇದೆ ಚಿಕ್ಕೋಡಿಯಲ್ಲಿ. ಈ ಒಂದು ಸಮಾವೇಶದಲ್ಲಿ ರಾಯಚೂರು ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಯಾದವರು 20 ತಾರೀಕು ಸಮಯ 3 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ. ಈ ನಿಟ್ಟಿನಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಎಲ್ಲ ಕಾರ್ಯಕ್ರಮ ಮೆಸೇಜ್ ಕೊಟ್ಟಿದೆ. ಮತ್ತೊಮ್ಮೆ ನಮ್ಮ ಯಾವ ಬಂಧುಗಳಲ್ಲಿ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಉಲ್ಲೇಖಿಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು, ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ರಾಯಚೂರು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾದವ ಬಂಧುಗಳು ಭಾಗವಹಿಸಬೇಕೆಂದು ಈ ಸಂದರ್ಭದಲ್ಲಿ ಶಿವಕುಮಾರ್ ಯಾದವ್, ರಮೇಶ್ ಯಾದವ್, ಚಂದ್ರಶೇಖರ್ ಯಾದವ್, ಲಕ್ಷ್ಮಣ ಯಾದವ್ ಇದ್ದರು. ಕುರಿ ಕೊಂಡುಕೊಳ್ಳಲು ಶಾಪುರಕ್ಕೆ ಬುಲೋರದಲ್ಲಿ ಹೊರಟಿದ್ದ ಸಂದರ್ಭದಲ್ಲಿ ಟ್ರಾಕ್ಗೆ ಡಿಕ್ಕಿ ಹೊಡೆದು 4 ಜನ ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ದೇವದುರ್ಗ ತಾಲೂಕಿನ ಅಮರಾಪುರ ಕ್ರಾಸ್ ಬಳಿ ಇಂದು ಬೆಳಗಿನ ಜಾವ ನಡೆದಿದೆ. ಕುರಿ ಕೊಂಡುಕೊಳ್ಳಲು ಶಾಪುರಕ್ಕೆ ಬುಲೆರೋದಲ್ಲಿ ಹೊರಟಿದ್ದ ಸಂದರ್ಭದಲ್ಲಿ ಡ್ರಾಪ್ಗೆ ಡಿಕ್ಕಿ ಹೊಡೆದು 4 ಜನ ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ದೇವದುರ್ಗ ತಾಲೂಕಿನ ಅಮರಾಪುರ ಕ್ರಾಸ್ ಬಳಿ ಇಂದು ಬೆಳಗಿನ ಜಾವ ನಡೆದಿದೆ. ನಾಗರ 35 ವರ್ಷ, ಸೋಮಶೇಖರ್ 35 ವರ್ಷ, ನಾಗಭೂಷಣ 40 ವರ್ಷ ಹಾಗೂ ಮುರಳಿ 40 ವರ್ಷ ಮೃತ ದುರ್ದೈವಿಗಳು. ತೆಲಂಗಾಣದ ಇಂದೂಪುರ ನಿವಾಸಿಗಳಾದ 5 ಜನರು ವಾಹನದಲ್ಲಿ ತೆರಳುತ್ತಿದ್ದಾಗ ದುರ್ಘಟನೆ ಜರುಗಿದೆ. ಬುಲೆರೋದಲ್ಲಿ ಶಾಪುರಕ್ಕೆ ಕುರಿಗಳನ್ನು ಕೊಂಡುಕೊಳ್ಳಲು ಹೊರಟಿದ್ದ ಸಂದರ್ಭದಲ್ಲಿ ರಸ್ತೆ ಬದಿಯ
ಡ್ರಾಪ್ಗೆ ಡಿಕ್ಕಿ ಹೊಡೆದು ಘಟನೆ ಜರುಗಿದೆ. ಬೆಳಗಿನ ಜಾವ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಡಿಕ್ಕಿ ಹೊಡೆದು ಗಂಭೀರ ಗಾಯಗಳಾಗಿ 4 ಪ್ರಾಣ ಕಳೆದುಕೊಂಡಿದ್ದಾರೆ. ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ವಾಹನ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು, ಚಾಲಕ ಆನಂದ್ನನ್ನು ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಈ ಕುರಿತು ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದೆ 3 ಜನ ಹಿಂದೆ ಇಬ್ಬರು. ಅಣ್ಣ ಏನಾಯ್ತಣ್ಣ? ಹೆಂಗೆ ಹೊಂಟಿದ್ರು? ಸರ್ ಕುರಿ ಮಾರಕ್ಕೆ ಬರುತ್ತೆ. ಕುರಿ ತರಲು ಬರುತ್ತೆ. ಎಲ್ಲಿ ಯಾವ ಊರು? ಶಾಪುರ. ಹೌದು, ಶಾಪುರಕ್ಕೆ ನಡೆದಿದ್ದೀರಿ? ಹ್ಞೂ ಸರ್. ಶಾಪುರಕ್ಕೆ ಹೋಗ್ಬೇಕು ಆಯ್ತು. ಏನಾಯ್ತು? ಗಾಡಿ ಆಗಿದ್ದೇನು? ಏನೋ ಸರ್, ಡ್ರೈವರ್ ಬೇರೆ ಓಡಿಸ್ತಾರೆ. ಡ್ರೈವರ್ ಬೇರೆ ನಡೆಸ್ತಿದ್ದೀರಾ? ಏನಾಯ್ತು? ಚಾಲಕರ ಏನಾಯ್ತು? ಸರ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ನೀವೆಲ್ಲ ಮಲಗಿದ್ದೀರಿ? ಮಲಗಿದಾಗ ಗಾಡಿ ಬಿಟ್ಟಿದೆ. ಎಷ್ಟು ಜನ ಇದ್ದಿರೋದ್ರಿ? ಮಾಡ್ಕೊಂಡ್ಬಿಟ್ಟಿದ್ದೇನೆ ಸರ್. ಈ ಸರ್ ಪೊಲೀಸವ್ರು ಬಂದು ನೀರು ಕುಡಿಸೋರು ಮಾತಾಡಿದ್ದಾನೆ. ಏನಾಗ್ಯದ ಅನ್ನೋದು ಗೊತ್ತಿಲ್ಲ. ಓಹೋ. ಪೊಲೀಸವ್ರು ಬಂದು ನೀರು ಕುಡಿಸಿದ ಮೇಲೆ ಸ್ವಲ್ಪ ಜ್ಞಾಪಕ ಎಷ್ಟೊತ್ತಿಗೆ ಆಗ್ಯದ ಆಕ್ಸಿಡೆಂಟು? ಎಷ್ಟೊತ್ತಿಗೆ ಆಗ್ಯದ? ಸರ್ ಗೊತ್ತಿಲ್ಲ ಸರ್, ಮಾಡ್ಕೊಂಡ್ಬಿಟ್ಟಿದ್ದೇನೆ ಸರ್, ನನಗೆ ಏನು ಗೊತ್ತಿಲ್ಲ. ಎಷ್ಟು ಗಾಡಿ ಹೋಗ್ತಾ ಇದ್ರಿ? ಸರ್ ನಮ್ದೊಂದು ಹೋಗ್ತಾಯಿದೆ ಸರ್. ನಿಮ್ದೊಂದು ಬೇರೆದವ್ರ ಗಾಡಿ ಇದ್ವಾ? ಹಾಂ, ಬೇರೆ ಬೇರೆ ಹೋಗ್ತಾಯಿತ್ತು. ಮುಂದೆ ಹೊರಟಾಯ್ತು ಸರ್, ಬೇರೆ ಒಟ್ಟು 2 ಗಾಡಿ ತೊಗೊಂಡು ನಡೆದಿದ್ರಿ? ಹಾಂ ಸರ್. ಯಾವ ಊರ್ನಲ್ಲಿ ಕುರಿ ತರಲಿಕ್ಕೆ? ಸರ್ ಶ್ಯಾಂಪುರ್ಗೆ ಹೋಗ್ತಾಯಿದೆ ಸರ್, ಹಿಂದೂಪುರಿಂದ ಶ್ಯಾಂಪುರ್ಗೆ ಸರ್. ಶಾಪುರ್ಗೆ ಹೋಗ್ತಾ ಇದೆ ಸರ್. ಯಾವ್ಯಾವ ರೂಟ್ ಹೋದ್ರಿ? ಸರ್ ರೂಟ್ ಹೆಂಗೆ? ಗೊತ್ತಿಲ್ಲ ಸರ್. ಹಿಂದೂಪುರ್ನಲ್ಲಿ ಹೆಂಗೆ ರಾಯಚೂರು ಬಂದ್ರೆ? ಹೌದು ಸರ್, ಹಿಂದೂಪುರಿಂದ ಅನಂತಪುರ, ರಾಯಚೂರು. ಅನಂತಪುರ, ರಾಯಚೂರು ಬಂದಿದೆ. ರಾಯಚೂರಿನಿಂದ ಗಬ್ಬರ್ಗೆ ಹೋಗ್ತಾರೆ. ಆ ಕುರಿ ತೊಗೊಂಡೋಗಿ ಏನು ಮಾಡ್ತೀರಿ? ಮಾರಕ್ಕೆ. ಅಲ್ಲಿ ಮಾಡ್ತೀವಿ. ಮಾರಕ್ಕೆ ಸರ್. ಪ್ರತಿ ಬಾರಿ ಹೋಗ್ತಿದ್ರೆ? ಹೌದು ಸರ್. ಎಷ್ಟು ಸಲ ಬಂದಿದ್ರಿ ನೀವು? ಸರ್ ನಾನು ಫಸ್ಟ್ ಟೈಮ್ ಬಂದಿರೋದು ಸರ್. ಕಷ್ಟ. ನಿಮ್ಮ ಹೆಸರು? ಆನಂದ್ ಅಂತ ಸರ್. ಓಕೆ, ಆನಂದ್. ನಗರ ಅಭಿವೃದ್ಧಿ ಅಗತ್ಯವಾಗಿರುವ ಆದಾಯವನ್ನು ಸಮರ್ಥವಾಗಿ ಸಂಗ್ರಹಿಸುವ ನಿಟ್ಟಿನಲ್ಲಿ ಈ ಬಾರಿ ಪಾಲಿಕೆ ಮಹಿಳಾ ಸ್ವಸಹಾಯ ಗುಂಪುಗಳ ಬೆಂಬಲವನ್ನು ಪಡೆದು ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ವಿಭಿನ್ನ ಯೋಜನೆಗೆ ಮುಂದಾಗಿದೆ. ನಗರದ ಅಭಿವೃದ್ಧಿಗೆ ವಿನೂತನ ಯೋಜನೆಗಳನ್ನು ರೂಪಿಸುವಲ್ಲಿ ಹೊಸ ಆಲೋಚನೆ ಮಾಡುತ್ತಿರುವ ಮಹಾನಗರ ಪಾಲಿಕೆ ತೆರಿಗೆ ಸಂಗ್ರಹದಲ್ಲಿ ಜನಸಹಭಾಗಿತ್ವ ಹೆಚ್ಚಿಸಲು ಹೊಸತನದ ಮಾರ್ಗದಲ್ಲಿ ಹೆಜ್ಜೆ ಇಡಲು ಮುಂದಾಗಿದೆ. ನಗರಾಭಿವೃದ್ಧಿಗೆ ಅಗತ್ಯವಿರುವ ಆದಾಯವನ್ನು ಸಮರ್ಥವಾಗಿ ಸಂಗ್ರಹಿಸುವ ನಿಟ್ಟಿನಲ್ಲಿ ಈ ಬಾರಿ ಪಾಲಿಕೆ ಮಹಿಳಾ ಸ್ವಸಹಾಯ ಗುಂಪುಗಳ ಬೆಂಬಲವನ್ನು ಪಡೆದು ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ವಿಭಿನ್ನ ಯೋಜನೆಗೆ ಮುಂದಾಗಿದೆ. ರಾಯಚೂರು ನಗರಸಭೆ ಮಹಾನಗರ ಪಾಲಿಕೆಯಾಗಿ ಘೋಷಣೆಯಾದ ಬೆನ್ನಲ್ಲೇ ಪಾಲಿಕೆಯ ಆಯುಕ್ತರಾಗಿ ಜುಬೇನ್ ಮೊಹಪಾತ್ರ ಅವರು ಅಧಿಕಾರ ವಹಿಸಿಕೊಂಡು ಪಾಲಿಕೆಯ ಚುನಾಯಿತ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಪಾಲಿಕೆಯ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಬೇಕಾದ ಆರ್ಥಿಕ ಬೆಂಬಲವನ್ನು ಹೆಚ್ಚಿಸಲು ತೆರಿಗೆ ಸಂಗ್ರಹ ಕಾರ್ಯದಲ್ಲಿ ಹೊಸ ಚಿಂತನೆಗೆ ಮುಂದಾಗಿದ್ದಾರೆ. ಹೊಸ ಪ್ರಯತ್ನಕ್ಕೆ ಸಿದ್ಧತೆಗಳು ಪ್ರಾರಂಭಗೊಂಡಿವೆ. ಸ್ವಸಹಾಯ ಗುಂಪುಗಳ ಆಯ್ಕೆ ತರಬೇತಿ ಪ್ರಕ್ರಿಯೆ ನಡೆಸಲು ಸಿದ್ಧತೆಗಳು ನಡೆದಿವೆ. ರಾಯಚೂರು ನಗರದಲ್ಲಿ ಒಟ್ಟು 3,31,830 ಜನಸಂಖ್ಯೆ ಇದ್ದು ರಾಯಚೂರು ನಗರದಲ್ಲಿ ಒಟ್ಟು 3,31,830 ಜನಸಂಖ್ಯೆ ಇದ್ದು ಸದ್ಯ 35 ವಾರ್ಡುಗಳಿವೆ. ನಗರದಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುತ್ತದೆ. ಪಾಲಿಕೆಯಾದಾಗಿನಿಂದ ತೆರಿಗೆ ಸಂಗ್ರಹಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಏಪ್ರಿಲ್ ತಿಂಗಳಿನಲ್ಲಿ 5% ತೆರಿಗೆ ರಿಯಾಯಿತಿಯನ್ನು ತೆರಿಗೆ ಪಾವತಿದಾರರಿಗೆ ಪಾಲಿಕೆಯಿಂದ ನೀಡಲಾಗಿದೆ. ಕಳೆದ ವರ್ಷದಲ್ಲಿ ಒಟ್ಟು 21 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿತ್ತು. ಆದರೆ ಈ ವರ್ಷದಲ್ಲಿ 35 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಬೇಕೆಂಬ ಗುರಿಯೊಂದಿಗೆ ಮಹಾನಗರ ಪಾಲಿಕೆ ಮುಂದುವರೆದಿದ್ದು ಪ್ರಸ್ತುತ ವರ್ಷದ ಏಪ್ರಿಲ್ ತಿಂಗಳಲ್ಲಿಯೇ 10 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲು ಮಹಾನಗರ ಪಾಲಿಕೆ ಎಲ್ಲಿಲ್ಲದ ಒಲವು ತೋರುತ್ತಿದೆ. ಈ ಹಿಂದೆ ನಗರಸಭೆಯಾಗಿದ್ದಾಗ ಕೇವಲ 2 ಕೌಂಟರ್ಗಳಲ್ಲಿ ಮಾತ್ರ ತೆರಿಗೆಯನ್ನು ಸಂಗ್ರಹಿಸಲಾಗುತ್ತಿತ್ತು. ಇದರಿಂದ ಸಾರ್ವಜನಿಕರಿಗೂ ಸಾಲುಗಟ್ಟಿ ನಿಲ್ಲುವ ತೊಂದರೆ ಉಂಟಾಗುತ್ತಿತ್ತು. ಇದೀಗ ಹಳೆ ನಗರಸಭೆ ಕಚೇರಿಯಲ್ಲಿ 4 ಕೌಂಟರ್ಗಳಿದ್ದು ಸೋಮವಾರದಿಂದ ಹೆಚ್ಚುವರಿಯಾಗಿ ಇನ್ನೊಂದು ಕೌಂಟರ್ ತೆರೆಯಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಇದಲ್ಲದೆ ಬ್ಯಾಂಕ್ ಕೌಂಟರ್ಗಳನ್ನು ಸಹ ನಗರಸಭೆ ಆವರಣದಲ್ಲಿ ತೆರೆಯಲಾಗಿದೆ. ಪ್ರಸ್ತುತ ಹಣಕಾಸು ವರ್ಷದ ಸಾಲಿನಲ್ಲಿ ಪ್ರತಿದಿನ 1 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಬೇಕೆಂಬ ಗುರಿ ಪಾಲಿಕೆ ಇಟ್ಟುಕೊಂಡಿದ್ದು ಈಗಾಗಲೇ ಒಂದೇ ದಿನಕ್ಕೆ 80 ಲಕ್ಷ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ. ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸುವ ಗುರಿಯನ್ನು ಹೊಂದಿರುವ ಪಾಲಿಕೆ ಸರಾಸರಿ 50 ಲಕ್ಷ ರೂಪಾಯಿ ತೆರಿಗೆ ಸಂಗ್ರಹವಾಗುವ ನಿರೀಕ್ಷೆ ಇದೆ.
ಈ ಬಾರಿ ವಿಶೇಷವಾಗಿ ಮಹಿಳಾ ಸ್ವಸಹಾಯ ಗುಂಪುಗಳ ಸಹಾಯ ಪಡೆಯಲು ಮುಂದಾಗಿರುವ ಪಾಲಿಕೆ ಸೋಮವಾರದಿಂದ ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ತೆರಿಗೆ ಪಾವತಿಗೆ ಜಾಗೃತಿ ಮೂಡಿಸಲು ಮುಂದಾಗುತ್ತಿದೆ. ಈ ಮೂಲಕ ಇನ್ನೂ ಹೆಚ್ಚಿನ ತೆರಿಗೆ ಸಂಗ್ರಹವಾಗುವ ಸಾಧ್ಯತೆ ಇದೆ ಎಂದು ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆಯಿಂದ ನಿಮ್ಮ ತೆರಿಗೆ ನಿಮ್ಮ ನಗರ ನಿಮ್ಮ ಗೆಲುವು ಎಂಬ ಮಹಾನಗರ ಪಾಲಿಕೆಯಿಂದ ನಿಮ್ಮ ತೆರಿಗೆ ನಿಮ್ಮ ನಗರ ನಿಮ್ಮ ಗೆಲುವು ಎಂಬ ಧ್ಯೇಯ ವಾಕ್ಯದ ಅಡಿ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿದ್ದು, ತೆರಿಗೆ ಪಾವತಿಗೆ ಪಾಲಿಕೆ ಕಚೇರಿಗೆ ಬರಲು ಆಗದೇ ಇರುವವರಿಗೆ ಕ್ಯೂಆರ್ ಕೋಡ್ ಅನ್ನು ನೀಡಿದೆ. ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಈ ಖಾತಾ ಹಾಗೂ ಹಿಂದಿನ ವರ್ಷದ ತೆರಿಗೆ ಪಾವತಿಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿದರೆ ವಾಟ್ಸ್ಆಪ್ ಮೂಲಕ ಅಥವಾ ನೇರವಾಗಿ ಕಚೇರಿಯಿಂದಲೇ ಚಾನೆಲ್ ಪಡೆಯಬಹುದಾಗಿದೆ. ಈ ಚಾನೆಲ್ ಅನ್ನು ಬ್ಯಾಂಕಿಗೆ ಹೋಗಿ ಪಾವತಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 0852200551 ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. ತೆರಿಗೆ ಪಾವತಿಗಾಗಿ ಹೆಚ್ಚುವರಿ ಬ್ಯಾಂಕ್ ಕೌಂಟರ್ಗಳು ಸೇರಿದಂತೆ ಹೆಚ್ಚುವರಿ ತೆರಿಗೆ ಸಂಗ್ರಹ ಕೌಂಟರ್ಗಳನ್ನು ತೆರೆಯಲಾಗಿದೆ. ಸಂಪನ್ಮೂಲ ಅಭಿವೃದ್ಧಿಗೆ ತೆರಿಗೆ ಚಾಂಪಿಯನ್ಗಳ ಸಹಕಾರ ಅತ್ಯಗತ್ಯವಾಗಿದ್ದು, ತೆರಿಗೆಯನ್ನು ಪಾವತಿ ಮಾಡಲು ಜನರು ಮುಂದೆ ಬರಬೇಕು. ಅಂದಾಗ ಮಾತ್ರ ನಗರ ಹೆಚ್ಚಿನ ಅಭಿವೃದ್ಧಿ ಕಾಣುತ್ತದೆ. ಈಗ ಜಾಹೀರಾತು. ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯೇಕ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಿರುವವರು ಎನ್ ಶ್ರೀನಿವಾಸ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರದೆ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ. 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಹಾಗೂ ಎಸ್ಡಿಪಿ ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8123535300. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪೊಲೀಸರ ಹಲ್ಲೆಯಿಂದಾಗಿ ವೀರೇಶ್ ಎನ್ನುವ ಯುವಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ಮೃತನ ಮನೆಗೆ ಚಿತ್ರದುರ್ಗದ ರಾಜನಹಳ್ಳಿ ಮಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಪೊಲೀಸರ ಹಲ್ಲೆಯಿಂದಾಗಿ ವೀರೇಶ್ ಎನ್ನುವ ಯುವಕ ಆಸ್ಪತ್ರೆಯಲ್ಲಿ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಮೃತನ ಮನೆಗೆ ಚಿತ್ರದುರ್ಗದ ರಾಜನಹಳ್ಳಿ ಮಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬಳಿಕ ಮೃತ ವೀರೇಶ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಪ್ರಕರಣ ಬಳಿಕ ದೂರು ದಾಖಲಿಸಿ 16 ದಿನಗಳು ಗತಿಸಿದರೂ ಹಲ್ಲೆ ಮಾಡಿದ ಸಿಪಿಐ ನಾಗರಾಜ್ ಮೇಕಾ ಮತ್ತು ಪಿಎಸ್ಐ ಮಂಜುನಾಥ್ ಅವರನ್ನು ಬಂಧನ ಮಾಡಿಲ್ಲ. ಕೇವಲ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಆದರೆ ಬಂಧಿಸಿ ವಿಚಾರಣೆ ನಡೆಸಬೇಕಿದೆ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದರು. ಎಷ್ಟು ಪೊಲೀಸ್ ಸ್ಟೇಷನ್ ಅಂತೇಳಿ ಅವರು ಕರ್ಕೊಂಡು ಅವರು ಯಾವ ಜಾತಿ ವೀರೇಶ್ ನಾಯಕ್ ಅಂತಂದಾಗ ಜಾಸ್ತಿ ಹೊತ್ತು ಮೇಲೆ ರಾತ್ರಿ 11 ಗಂಟೆ ಸುಮಾರು ಅತಿಥಿ ಹೋಟ್ಲ ಹತ್ರ ಹೋಗ್ತಾನೆ ಸರ್. ಪೊಲೀಸ್ ಸ್ಟೇಷನ್ನಿಂದ ಅತಿಥಿ ಹೋಟ್ಲ ಹತ್ರ ಹೋಗ್ತಾನೆ ಸರ್. ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಅತಿಥಿ ಹೋಟ್ಲಿಂದ ತನ್ನ ತಂಗಿಗೆ ಫೋನ್ ಮಾಡ್ತಾರೆ ಸರ್. ತಂಗಿನ ಗಂಡಕ್ಕೆ ಫೋನ್ ಮಾಡ್ತಾರೆ. ಮಲಿಯಾಬಾದ್ ಅಂತೇಳಿ ಇಲ್ಲಿಂದ 15 ಕಿಲೋಮೀಟರ್ ಇದೆ ಸರ್. ಅಲ್ಲಿಗೆ ಹೋಗಿ ಫೋನ್ ಮಾಡಿದ ಮೇಲೆ ಆತ ಬಂದು 12 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾನೆ ಸರ್.
ಕರ್ಕೊಂಡು ಹೋದ್ಮೇಲೆ ರಾತ್ರಿ ಎಲ್ಲ ಊಟ ಮಾಡ್ತಾರೆ ಸರ್, ಆದರೂ ವಾಮಿಟ್ ಆಗುತ್ತೆ, ನೀರು ಕುಡಿಸ್ತಾರ ವಾಮಿಟ್ ಆಗುತ್ತೆ. ಅವ್ರು ಬಿಟ್ಟಿದ್ರ ಇನ್ನು ಇಲ್ಲ ಸರ್, ಆ್ಯಕ್ಚುಲಿ ಮೋಷನ್ ಓದ್ತೇನೆ ಅಂತೇಳಿ ಅವ್ರ ಹತ್ರ ಹೇಳಿ ತಕ್ಷಣ ಬಂದ್ಬಿಡ್ತಾರೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಆಮೇಲೆ ಅಲ್ಲಿಂದ ಸೀದಾ ಬಂದು ಅತಿಥಿ ಹೋಟೆಲಿಂದ ಫೋನ್ ಮಾಡ್ತಾರೆ ಅವ್ರು ಕನ್ಸಲ್ಟ್ ಸಂಬಂಧಿಕರಿಗೆ. ಅವ್ರು ಬಂದು ಎಷ್ಕೊಂಡು ಹೋಗ್ತಾರೆ ಸರ್. ಯಾರು ಹುಡುಗರು ಹೆಣ್ಣು ಹುಡುಗರು ಅಂತೇಳಿ ಎಲ್ಲ ಹೇಳಿದ್ಮೇಲೆ ಬೆಳಗ್ಗೆ ಹೋಗ ರಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಸರ್. ಸರ್ಕಾರಿ ರಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಮೀಟ್ ಮಾಡೋಕ್ಕಂತ ಡೆತ್ ಆತನ ಆದಮೇಲೆ ಆಲ್ರೆಡಿ ಅವರು ಕಂಪ್ಲೀಟ್ ತಗೊಂತಾರೆ ಸರ್ ರಿಲೇಷನ್ ಆಸ್ಪತ್ರೆಗೆ ಮುಂದುಗಡೆನೇ ಸರ್ ರೆಕಾರ್ಡಿಂಗ್ ಇದೆ ಸರ್. ಬೂಟ್ ಕಾಲಿಂದ ಕ್ಲಿಯರ್ ಆಗಿ ಕಾಣಕ್ಕಾಗುತ್ತೆ ಸರ್, ಏಟ್ ಬಿದ್ದಿರೋದು ಹೊಡೆದಿರೋದು. ಮಹಿಳಾ ಪೊಲೀಸ್ ಠಾಣೆಯಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದಾಗ ಅವ್ರ ಹತ್ರ ಫೋನ್ ಮಾಡ್ತಾರೆ ಸರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭು ಹುಲಿನಾಯಕ್, ಎಸ್ ರಾಜು ವಕೀಲ್, ಜ್ಯೋತಿ, ಮಲ್ಲಿಕಾರ್ಜುನ ವಕೀಲ್, ನರೇಂದ್ರ ನಾಯಕ್, ರಘುವೀರ್ ನಾಯಕ್, ಲಾಲಪ್ಪ ನಾಯಕ್, ರಾಮಣ್ಣ ಗಜಾನನ್, ನಾರಾಯಣ ನಾಯಕ್ ವಕೀಲ್, ಕಾರ್ತಿಕ್ ನಾಯಕ್, ವೀರೇಶ್ ನಾಯಕ್, ಬಾಬು ನಾಯಕ್, ಹನುಮಂತ ಸೇರಿದಂತೆ ಅನೇಕರಿದ್ದರು. ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ರಾಯಚೂರು ಅವರ ನೇತೃತ್ವದಲ್ಲಿ ದ್ವಿಚಕ್ರ ವಾಹನ ಶೋಧನೆ ಮಾಡಿದಾಗ ಸದರಿ ಆರೋಪಿಯು ಒಂದು ಮೂಟೆಯಲ್ಲಿ ಸುಮಾರು 70 ಲೀಟರ್ ಸೇಂದಿಯನ್ನು ಹೊಂದಿ ಸಾಗಿಸುತ್ತಿರುವುದು ಪತ್ತೆಯಾಗಿದೆ. ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ಇವರ ನೇತೃತ್ವದಲ್ಲಿ ಇಂದು ಬೆಳಿಗ್ಗೆ 7:30 ಗಂಟೆಗೆ ಸಿಬ್ಬಂದಿ ಮತ್ತು ಪಂಚರ ಒಡಗೂಡಿ ರಾಯಚೂರು ತಾಲೂಕಿನ ಒಡವಟ್ಟಿ ಗ್ರಾಮದ ಗದ್ವಾಲ್ ರಸ್ತೆಯಲ್ಲಿರುವ ಸಂಗೀತ ಫಿಲ್ಲಿಂಗ್ ಸ್ಟೇಷನ್ ಹತ್ತಿರ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ನಾಗರಾಜ್ ತಂದೆ ತಿಮ್ಮಯ್ಯ ಸಾಕೆ ಹರಿಜನವಾಡ ರಾಯಚೂರು ಎಂಬುವವರು ಟಿವಿಎಸ್ ಎಕ್ಸೆಲ್ ಹೆವಿ ಡ್ಯೂಟಿ KA 36 EG 4058 ತೆಲಂಗಾಣ ರಾಜ್ಯದ ಅಪರಾಧಿಗಳನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ರಾಯಚೂರು ನಗರದ ನಂದಿನಿಯಿಂದ ಸೇಂದಿಯನ್ನು ಮಾರಾಟ ಮಾಡುವ ಉದ್ದೇಶದಿಂದ ಸೇಂದಿಯನ್ನು ಸಾಗಿಸುತ್ತಿದ್ದಾನೆ ಎಂದು ಖಚಿತ ಮಾಹಿತಿ ಮೇರೆಗೆ ಟಿವಿಎಸ್ ಎಕ್ಸೆಲ್ ಹೆವಿ ಡ್ಯೂಟಿ 100cc ದ್ವಿಚಕ್ರ ವಾಹನ ನೋಂದಣಿ ಸಂಖ್ಯೆ KA 36 EG 4850 ಅನ್ನು ಶೋಧನೆ ಮಾಡಿದಾಗ ಸದರಿ ಆರೋಪಿಯ ಒಂದು ಮೂಟೆಯಲ್ಲಿ ಸುಮಾರು 70 ಲೀಟರ್ ಸೇಂದಿಯನ್ನು ಹೊಂದಿ ಸಾಗಿಸುತ್ತಿರುವುದು ಪತ್ತೆಯಾಗಿದೆ. ಇದರ ಪ್ರಯುಕ್ತ ಸದರಿ 70 ಲೀಟರ್ ಸೇಂದಿ ಟಿವಿಎಸ್ ಎಕ್ಸೆಲ್ ದ್ವಿಚಕ್ರ ವಾಹನ ಮತ್ತು ಆರೋಪಿತನನ್ನು ವಶಕ್ಕೆ ಪಡೆದುಕೊಂಡು ಆರೋಪಿಯ ವಿರುದ್ಧ ಶ್ರೀ ಸಣ್ಣ ಮಾರುತಿ ಅಬಕಾರಿ ನಿರೀಕ್ಷಕರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅಬಕಾರಿ ಸಿಬ್ಬಂದಿಗಳು ಇದ್ದರು. ಮಂತ್ರಾಲಯ ಪ್ರವಾಸಕ್ಕೆ ಬಂದಿದ್ದ ಯುವಕರಿಬ್ಬರು ತುಂಗಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಎಲೆಬಿಚಾರಿ ತುಂಗಭದ್ರಾ ಗ್ರಾಮದಲ್ಲಿ ನಡೆದಿದೆ. ಮಂತ್ರಾಲಯ ಪ್ರವಾಸಕ್ಕೆ ಬಂದಿದ್ದ ಯುವಕರಿಬ್ಬರು ತುಂಗಭದ್ರಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿ ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಎಲೆಬಿಚಾಲಿಯ ತುಂಗಭದ್ರಾ ಗ್ರಾಮದಲ್ಲಿ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಚಿನವಣ್ಣನಹಳ್ಳಿ ಮೂಲದ ಮುತ್ತುರಾಜ್ 23 ವರ್ಷ ಹಾಗೂ ದೇವನಹಳ್ಳಿಯ ಮದನ್ 20 ವರ್ಷ ಮೃತ ಯುವಕರು. ಮಂತ್ರಾಲಯ ಸೇರಿದಂತೆ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಟಿಟಿಯಲ್ಲಿ ದೇವನಹಳ್ಳಿಯ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ಪ್ರವಾಸಿಗರ ತಂಡ ಆಗಮಿಸಿತು. ಮಂತ್ರಾಲಯ ರಾಯರ ದರ್ಶನ ಪಡೆದು ನಂತರ ಎಲೆಬಿಚಾಲಿಯ ರಾಯರ ಜಪಕಟ್ಟೆಗೆ ಭೇಟಿ ನೀಡಿದ್ದರು. ಮೃತ ಯುವಕರಿಬ್ಬರು ಸ್ನಾನ ಮಾಡಲು ಎಲೆಬಿಚಾಲಿಯ ತುಂಗಭದ್ರಾ ನದಿಗೆ ಇಳಿದಿದ್ದು ನದಿಯ ಆಳದ ಬಗ್ಗೆ ಅರಿವಿಲ್ಲದೆ ನದಿಗೆ ಇಳಿದಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗಿದೆ. ನೀರಿನ ರಭಸಕ್ಕೆ ಯುವಕರಿಬ್ಬರು ಕೊಚ್ಚಿ ಹೋಗಿ ಯುವಕರಿಬ್ಬರು ಸಾವನ್ನಪ್ಪಿದ್ದಾರೆ. ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಯುವಕರಿಬ್ಬರನ್ನು ಮೃತದೇಹವನ್ನು ಹೊರತೆಗೆದಿದ್ದಾರೆ. ನಂತರ 2 ಮೃತದೇಹ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಯರಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಾದವ ಸಂಘದ ಶತಮಾನೋತ್ಸವ ಗುರುಪೀಠದ ಶ್ರೀಗಳ ಪಟ್ಟಾಭಿಷೇಕ ಮಹೋತ್ಸವ ಏಪ್ರಿಲ್ 20ರಂದು ಆಯೋಜನೆ. ಹನುಮಂತಪ್ಪ ಯಾದವ್. ಅಮರಾಪುರ ಕ್ರಾಸ್ ಬಳಿ ಬುಲೆರೋ ವಾಹನ ಸೇತುವೆಗೆ ಡಿಕ್ಕಿ, 4 ಜನರ ಸಾವು. ಮಹಾನಗರ ಪಾಲಿಕೆಯಿಂದ ತೆರಿಗೆ ಸಂಗ್ರಹಕ್ಕೆ ಹೊಸ ಚಿಂತನೆ. ಮನೆ ಮನೆಯಿಂದ ತೆರಿಗೆ ಸಂಗ್ರಹಕ್ಕೆ ಸ್ವಸಹಾಯ ಗುಂಪುಗಳ ನೆರವು ಪಡೆಯಲು ನಿರ್ಧಾರ. ಪೊಲೀಸರ ಕಿರುಕುಳದಿಂದ ಸಾವಿಗೀಡಾದ ವೀರೇಶ್ ಮನೆಗೆ ವಾಲ್ಮೀಕಿ ಗುರುಪೀಠದ ಶ್ರೀಗಳ ಭೇಟಿ ಸಾಂತ್ವನ. $70 ಲೀಟರ್ ಸೇಂದಿ ಮತ್ತು ದ್ವಿಚಕ್ರ ವಾಹನ ವಶ. ಮತ್ತು
ಬಿಚಾಲೆಗೆ ಆಗಮಿಸಿದ್ದ ಇಬ್ಬರು ಮಕ್ಕಳು ನೀರು ಪಾಲು, ಶವಗಳ ಪತ್ತೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯೇಕ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಿರುವವರು ಎನ್ ಶ್ರೀನಿವಾಸ್ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತ ನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.